ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ ಸೀಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ಗದ್ದೆಗೆ ಹೋಗೋಣ ಅಂತ ಹೊಂಟಿದೆ. ಗದ್ದೆಯಲ್ಲಿ ನೋಡಿದ್ರೆ ಏನೂ ಕಾಣ್ತಾ ಇಲ್ಲ. ಅಲ್ಲಿ ಗದ್ದೆಗೆ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಗದ್ದೆಗೆ ಹೋಗ್ಬೇಕಾದ್ರೆ ಯಾವ ಥರ ಮಂಜು ಅಂದ್ರೆ ಇದು ಇಬ್ಬನಿ ಹೆಂಗೆ ಬೀಳ್ತಾ ಇದೆ ಅಂತ ಅಲ್ವಾ. ಇವತ್ತು ಭಾರಿ ಇಬ್ಬನಿ. ನಿನ್ನೆ ಆದರೆ ಇಷ್ಟೊಂದು ಇಬ್ಬನಿ ಎಲ್ಲ ಇದ್ದಿಲ್ಲ, ಎಲ್ಲ ಬಿಸಿಲು ಬಿಟ್ಟಿತ್ತು. ಹಾಗೆ ಮೋಡ ಏನೂ ಇದ್ದಿಲ್ಲ ಇವತ್ತು ಒಂಚೂರು ಹೊಗೆ ಮೋಡ ಥರ ಇದೆ. ಹಾಗೆ ಇಬ್ಬನಿನೂ ಜಾಸ್ತಿ ಇದೆ ಇವತ್ತು. ನೋಡಿ, ಇವತ್ತು ನಮ್ಮ ಮನೇಲಿ ಬೆಳಗಿನ ಜೀವ ಬ್ರೇಕ್ಫಾಸ್ಟ್ ಏನು ಗೊತ್ತಾ, ರೊಟ್ಟಿ ಮತ್ತು ಚಿಕನ್ ಸಾಂಬಾರು. ರೊಟ್ಟಿಗೆ ಕಾಂಬಿನೇಷನ್ನು ಚಿಕನ್ ಸಾಂಬಾರು ಅಲ್ವಾ. ನೋಡಿ, ಇವತ್ತು ನಾವು ಹೂಗಿಡ ನೋಡೋಣ ಅಂತ ಈ ಕೊಟ್ಟೆನೆಲ್ಲ ತುಂಬಿಟ್ಟಿವಿ. ನೋಡಿ, ಇದು ಎಷ್ಟು ಕೊಟ್ಟೆ ಇದೆ. ಇವು ಯಾವ್ದ್ರದ್ದು ಕೊಟ್ಟೆ ಅಂದರೆ ಇದ್ರದ್ದು ಲೆಪ್ಪದ್ದು ಕೊಟ್ಟೆ. ಈ ಗೋಡೆಗೆಲ್ಲ ಲೆಪ್ಪ ಹಾಕ್ತಾರಲ್ಲ ಅದ್ರ ಕೊಟ್ಟೆ. ದೊಡ್ಡ ದೊಡ್ಡ ಕೊಟ್ಟೆ ಇದಾವೆ ನೋಡಿ, ಎಷ್ಟು ದೊಡ್ಡಕ್ಕಿದಾವಲ್ಲ, ಚೆನ್ನಾಗಿದ್ದಾವೆ ಕೊಟ್ಟೆ. ನೋಡಿ, ಇಲ್ಲೊಂದು ಹೂಗಿಡ ನಟ್ಟಿದ್ದೀವಿ ಆಲ್ರೆಡಿ. ಕೊಟ್ಟೆ ತುಂಬಿಟ್ಟವು ನೋಡಿ. ಇಲ್ಲೆಲ್ಲ ಹೂ ಬಂದಿದೆ ಆಲ್ರೆಡಿ. ನೋಡಿ, ಚೆನ್ನಾಗಿ ಹೂ ಬಂದಿದೆ, ಸೂಪರಾಗಿ ಬಂದಿದೆ ಮಾತ್ರ ಎಲ್ಲ. ನೋಡಿ, ಇದೊಂದು ಥರದ ಹೂವು ಇದೆ ನೋಡಿ. ಚೆನ್ನಾಗಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲೆಲ್ಲ ನೋಡಿ, ಇಲ್ಲಿ ಮೇಲೆಲ್ಲ ಹೂವಾಗಿದೆ ನೋಡಿ. ಆಲ್ರೆಡಿ ನಡ್ತಿದ್ದಾರೆ. ಇದು ಯಾವುದು ತೋಟಗಾರಿಕೆ ಇಲಾಖೆಯವರು ಇವರು ಆಲ್ರೆಡಿ ಎಲ್ಲ ತೋಟಗಾರಿಕೆ, ಇದು ಹೂವಿನ ಇಲಾಖೆಯವರು ಇವರು. ಎಲ್ಲ ಹೂವನ್ನೆಲ್ಲ ಗಿಡನೆಲ್ಲ ನೋಡೋದು, ಚೆಕ್ ಮಾಡೋದು, ಹುಳ ಇದೆಯಾ, ಗಿಳ ಏನಾರು ಹೊಡೆದಿದ್ದಾವ ಅಂತ ಎಲ್ಲ ಚೆಕ್ ಮಾಡ್ತಿದ್ದಾರೆ ನೋಡಿ. ಇಲ್ಲೊಂದು ಹೂವು ಇದೆ ನೋಡಿ, ಎಷ್ಟು ಚಂದ ಇದೆ ಅಲ್ಲ, ಸೂಪರ್ ಆಗಿದೆ. ನೋಡಿ, ಮತ್ತೆ ಇಲ್ಲೊಂದು ಇದೆ ನೋಡಿ. ಇದು ನೀರಿನ ಹೊಡೆತಕ್ಕೆಲ್ಲ ಬಾಡಿ ಹೋಗಿದೆ ನೋಡಿ. ಬಿಸಿಲಿಗೆ ಮತ್ತೆ ನೀರೆಲ್ಲ, ಇದು ಮಳೆ ಬಂತಲ್ಲ, ಮಳೆ ಬಂದು ಎಲ್ಲ ನೀರು ಜಾಸ್ತಿ ಆಗಿ ಎಲ್ಲ ಬಾಡಿ ಹೋಗಿದೆ. ನೋಡಿ, ಸೂಪರ್ ಆಗಿದೆ ಅಲ್ಲ, ಚೆನ್ನಾಗಿದೆ. ನೋಡಿ, ಇಲ್ಲಿ ಕರ ಮೇಯ್ತಾ ಇದೆ. ಮತ್ತೆ ಹುಲ್ಲೆಲ್ಲ ವೇಸ್ಟ್ ಆಗುತ್ತಲ್ಲ, ಹಾಗಾಗಿ ಕರ ಮೇಯ್ಯಕ್ಕೋಸ್ಕರ ಎಲ್ಲ ಕಟ್ಟಾಕಿದ್ದೀವಿ ಇವತ್ತು. ನೋಡಿ ಹೇಗೆ ಓಡಾಡ್ತಿದ್ದಾವೆ. ಕೋಳಿ ಕೂಡ ಎಷ್ಟು ಹುಲ್ಲು ತಿಂತಿದ್ದಾವೆ ನೋಡಿ ಹೇಗೆ ಅಂತ. ನೋಡಿ ಹುಲ್ಲು ಹೆಂಗೆ ತಿಂತಿದ್ದಾವಂತ ಅಲ್ವಾ. ಇದು ಬಂದ್ಬಿಟ್ಟು ಸುಮಾರು ದಿನ ಆಯಿತು. ಇದು ಸುಮಾರು ದಿನ ಆಗಿ ಈ ಥರ ಬಾಡಿ ಹೋಗಿದೆ ಎಲ್ಲ. ಹೂ ಬಂದೇ ಸುಮಾರು ದಿನ ಆಗಿತ್ತು ಇದು. ನೋಡಿ, ಇಲ್ಲೊಂದು ಹೂವು ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಥರ ಕೇಸರಿ ಕಲರ್ ಹೂವಿದು ನೋಡಿ. ನಡ್ತಿದ್ದಾರೆ ನೋಡಿ ಅವರು. ಚೆನ್ನಾಗಿ ಗೆಡ್ಡಾಗಿರುತ್ತೆ. ಗೆಡ್ಡೆದು ಅದರಲ್ಲಿ ಪೀಕ್ ಕಿತ್ತು ಆ ಥರ ಕೊಟ್ಟಿ ಹಾಕಬೇಕು. ಕೊಟ್ಟಿ ಹಾಕಿರೋ ಒಳ್ಳೆ ಚೆನ್ನಾಗಿರುತ್ತೆ. ಹೂವು ಒಳ್ಳೆ ಚೆನ್ನಾಗಿ ಬಿಡ್ತವೆ. ಮತ್ತು ಒಂದೇ ಸೈಡೆಲ್ಲ ಒಂಥರ ಈ ಜಲ್ಲೆ ಹೊಡ್ಕೊಂಡೆಲ್ಲ ಇದು ಮಾಡಿದ್ರೆ, ಗುಂಪು ಕಟ್ಕೊಂಡ್ರೆ ಏನಾಗುತ್ತೆ, ಅದೇ ಥರನೇ ಅದರಲ್ಲಿ ಚೆನ್ನಾಗಿ ಹೂವು ಬರಲ್ಲ, ಗಿಡನೂ ಚೆನ್ನಾಗಿ ಅಭಿವೃದ್ಧಿ ಆಗಲ್ಲ. ಇದನ್ನು ಸಪ್ರೇಟ್ ಒಂದೊಂದೇ ಗಿಡ ನೆಟ್ಟರೆ ಒಳ್ಳೆ ಚೆನ್ನಾಗಾಗುತ್ತೆ. ಈ ಥರ ಆಗುತ್ತೆ ಒಳ್ಳೆ. ನೋಡಿ, ಇಲ್ಲಿ ಸೂಪರಾಗಿ ನೋಡಿ ಹೆಂಗೆ ಹೂ ಬಿಟ್ಟಿದೆ. ಈ ಥರ ಆಗುತ್ತೆ ಚೆನ್ನಾಗಿ ಹೈಟಾಗಿ ಒಳ್ಳೆ ಚೆನ್ನಾಗಿ ಹೂ ಬಿಡ್ತವೆ ನೋಡಿ. ಇದು ಒಂಚೂರು ಇದಾಗಿದೆ ನೋಡಿ, ಸುಮಾರು ಹೆರೆ ಎಲ್ಲ ಹೊಡೆದಿದೆ ನೋಡಿ. ಇದು ಅಲ್ಲಿ ಅಷ್ಟೊಂದು ರಿಕವರಿ ಆಗಿಲ್ಲ. ಅದು ಕವಣೆ. ಇದು ಹೆಂಗಂದ್ರೆ ಇದರಲ್ಲಿ ಮಂಗಿಗೆ ಏನಾರು ಬಂದಾಗ ಇದು ಕಲ್ಲು ಇದರಲ್ಲಿ ಇಟ್ಕೊಂಡು ಬೀಸಿ ಹೊಡೆಯೋದು. ಮತ್ತು ಅಪ್ಪಿತಪ್ಪಿ ಯಾರು ಪಕ್ಕಕ್ಕಿರೋ ಮಂಡಿಗೆಲ್ಲರೂ ಹೊಡೆದಿರೆ ಹುಷಾರಿಂದ ಹೊಡಿಬೇಕು. ಮತ್ತು ಎದುರಿಗೆ ಹೋಗ್ಬೇಕಾರೆ ಎಲ್ಲ ಹೊಡೆದ್ರೆ ಏನಿಲ್ಲ, ಮಂಡಿ ಹೋಗಿ ಹೊಡಿತತೆ. ಮತ್ತು ಕೆಲವ್ರು ಮನೆ ಮೇಲೆಲ್ಲ ಹೊಡೆದ್ರೆ ಜಗಳಕ್ಕೆ ಬರ್ತಾರೆ. ನಾವು ಒಂದು 2-3 ಸಾರಿ ಜಗಳಕ್ಕೆ ಬಂದಿದ್ರು ನನ್ನ ಹತ್ರ ಆತ. ಮತ್ತು ನೀವು ಹೊಡೆಯೋಕೆ ಹೋಗ್ಬೇಡಿ ಹಂಗಲ್ಲ. ಈ ಥರ ಬೀಸಿ ತೆಗೆದು ಹೆಂಗೆ ಹೊಡೆಯೋದು ಅಷ್ಟೇ, ಮುಗೀತು. ಮಂಗ ಓಡಿ ಹೊತ್ತು ಹೆಂಗೆ ತಿಂತಿದಾರಲ್ಲ. ಅದಕ್ಕೆ ಬೇರೆ ಅದ್ರ ಕೆಳಗಡೆ ಬೇರೆ ಒಬ್ರು ಬರಗಾಲ ಬಿಟ್ಕೊಂಡು ಹೆಂಗೆ ನೋಡ್ತಾ ಇದಾರೆ, ನಂಗೆ ಒಂಚೂರು ಹಾಕಿ ಮರತ್ತಿ, ನೀವು ಒಬ್ಳೆ ತಿನ್ಬೇಡ ಅಂತ. ಇಬ್ಬರು ಸೇರಿ ತಿಂದ ನೋಡಿ ಹೆಂಗೆ ತಿಂತಿದಾರಂತ. ಇದು ನೋಡಿ, ಹಿಂದಿನ ವಿಡಿಯೋದಲ್ಲಿ ಎಲ್ಲ ಕಳೆ ಇತ್ತು. ಮತ್ತು ಕಳೆ ಅಂದ್ರೆ ಕೂಡೋಗಿತ್ತು ಇದು ಶುಂಠಿ ಗದ್ದೆಯಲ್ಲಿ. ಅದೇನು ನೋಡೋದೇ ಬೇಡ, ಆ ಥರ ಕಳೆ ಇತ್ತು ಬಿಡಿ ಅಲ್ವಾ. ಈಗ ನೋಡಿ, ಈಗೆಲ್ಲ ಕಳೆ ಏನೊಂದು ಚೂರಿಲ್ಲ. ಎಲ್ಲ ಗೊಬ್ಬರ ಹಾಕಿ ಎಲ್ಲ ಕಟ್ಟೆ ಕಟ್ಟಿದ್ದಾರೆ, ಸುತ್ತಲೂ ಚೆನ್ನಾಗಿ ಕಟ್ಟೆ ಕಟ್ಟಿದ್ದಾರೆ ನೋಡಿ. ಗಿಡ ಎಲ್ಲ ಬಾಡಿ ಎಲ್ಲ ಹೋಗಿವೆ, ಮಳೆ ಹೊಡೆತಕ್ಕೆ ನೋಡಿ ಎಲ್ಲ ಬಾಡಿ ಹೋಗಿದ್ದಾವೆ. ಹಾಗೆ ನೋಡಿ, ಅದು ನೋಡಿ ಹಕ್ಕಿಗೋಸ್ಕರ ಎಲ್ಲ ನೇತು ಹಾಕಿದ್ದಾರೆ ಹೇಗಂತ, ಹಕ್ಕಿ ಬರಬಾರ್ದು ಅಂತ. ನೋಡಿ, ಹಿಂದಿನ ಹಿಡಿಯೋದಲ್ಲಿ ಹೆಂಗಿತ್ತಲ್ಲ, ಎಲ್ಲ ಕಳೆ ಕೂಡೋಗಿತ್ತು. ಈಗೇನಾರು ಇದೆಯಾ ನೋಡಿ, ಏನೂ ಇಲ್ಲ, ಒಂಚೂರು ಅನ್ನೋದಿಲ್ಲ. ಎಲ್ಲ ಕಳೆ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಗೊಬ್ಬರ ಹಾಕಿದ್ದಾರೆ ನೋಡಿ. ಎಷ್ಟು ನೀಟಾಗಿದೆ ಅಲ್ಲ,
ಸಖತ್ತಾಗಿದೆ. ಚಂದ ಕಾಣ್ತಾ ಇದೆ ಅಲ್ಲ, ಸೂಪರ್. ಇದು ಬಂದ್ಬಿಟ್ಟು ನೋಡಿ ಗೊಬ್ಬರ ಗುಂಡಿ. ಈ ದರ್ಗು ಮತ್ತೆ ಈ ಸೊಪ್ಪು ಮತ್ತೆ ಕೊಟ್ಟಿಗೆಗೆ ಹಾಕಿರೋ ಇದನ್ನೆಲ್ಲ ತುಳ್ಕಲೆಲ್ಲ ಹಾಕಿರ್ತೀವಲ್ಲ, ಅದನ್ನೆಲ್ಲ ತಗೊಬಂದು ಇಲ್ಲಿ ಹಾಕೋದು. ಅದರಲ್ಲೂ ಒಂದು ಏನು ಸೌತೆ ಬಳ್ಳಿನ ಏನೋ ಕಳಿಂಗ್ಳೆ ಬಳ್ಳಿನ ಗೊತ್ತಿಲ್ಲ, ಎಲ್ಲ ಹುಟ್ಟಿ ಫುಲ್ಲು ಚಿಗುರೋಗಿದೆ. ಹೆಂಗಂತ ನೋಡಿ ಚಿಗುರಿದೆ, ಸಖತ್ ಚಿಗುರಿದೆ ಮಾತ್ರ, ಒಳ್ಳೆ ಸಖತ್ತಾಗಿ ಅಲ್ವಾ. ನೋಡಿ ಎಲ್ಲ ಹೊಳ ಎಲ್ಲ ಎಷ್ಟು ಚಂದ ಬೆಳೆದಿದೆ. ಮಳೆಗಾಲದಲ್ಲಿ ಒಳ್ಳೆ ಎಷ್ಟು ಚಂದ ಕಾಣುತ್ತಲ್ಲ, ಇಲ್ಲೆಲ್ಲ ಹೊಳ ಎಲ್ಲ ಚಂದ ಬೆಳೆದಿದೆ ಮಾರ. ಬೇಸಿಗೆಯಲ್ಲಿ ಏನೂ ಇರಲ್ಲ, ಎಲ್ಲ ಒಣಗಿ ನಿಂತಿರುತ್ತಿಲ್ಲಲ್ಲ. ಆಯ್ತಾ, ಇದು ಚುರ್ಚೆ ಗಿಡ ಅಂತಾರೆ ಗೊತ್ತಾ. ಮಲೆನಾಡು ಸೈಡಲ್ಲಿ ಇದು ಇದ್ದೇ ಇರುತ್ತೆ ಚುರ್ಚೆ ಗಿಡ. ಇದು ಸಖತ್ ಕಡ್ತ ಆಗತ್ತೆ, ಮತ್ತೆ ಒಂದು ಅರ್ಧ ಗಂಟೆ ಅಲ್ಲ 1 ಗಂಟೆ ತನಕ ತುರ್ಸ್ಕಿಂತಾನೆ ಕೂತ್ಕೋಬೇಕು, ಅಷ್ಟು ಕಡ್ತಾ ಇದೆ ಚುರ್ಚೆ ಗಿಡ. ಆಯ್ತಾ, ಇದು ನಿಮ್ಗೆ ಎಲ್ಲೇ ಕಂಡ್ರು ಯಾವುದೇ ಕಾರಣಕ್ಕೂ ಮೈಗೆಲ್ಲ ತಾಕ್ಸಿಣಕ್ ಹೋಗ್ಬೇಡಿ. ಆಯ್ತಾ, ಇಲ್ಲಿ ನೋಡಿ ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ಲ. ಇದು ಮಳೆಗಾಲದಲ್ಲಿ ಸೂಪರಾಗಿ ಹೂ ಬಂದಿದೆ, ಒಳ್ಳೆ ಇದೆ. ಒಂದು ಸ್ವಲ್ಪ ಬಂದಿದೆ, ಜಾಸ್ತಿ ಏನು ಬಂದಿಲ್ಲ ಇನ್ನು. ನೋಡಿ ಇದು ಬಂದ್ಬಿಟ್ಟು ಕಾಳು ಮೆಣಸಿನ ಗಿಡ. ಕಾಳು ಮೆಣಸಿನ ಗಿಡದಲ್ಲಿ ಅಷ್ಟೇನು ಜಾಸ್ತಿ ಬಂದಿಲ್ಲ, ಹೋದ ಸರಿ ಒಳ್ಳೆ ಸಖತ್ತಾಗಿ ಬಂದಿತ್ತು ಮಾತ್ರ. ಕಾಳು ಅಂದರೆ ಎಲೆ ಏನು ಕಾಣ್ತಿರ್ಲಿಲ್ಲ, ಬರೀ ಮೆಣಸಿನ್ಕಾಳೆ ಕಾಣ್ತಿದ್ದು, ಅಷ್ಟು ಚೆನ್ನಾಗಿ ಬಂದಿತ್ತು. ಆಯಿತಾ, ಈ ಸರಿ ಏನು ಅಷ್ಟೇನಿಲ್ಲ, ಮಳೆ ಜಾಸ್ತಿ ಇರೋಕ್ಕೆ ಹೋಗಿ ಕರೆ ಎಲ್ಲ ಉದುರೋಗಿದೆ. ಇವತ್ತು ನಮ್ಮ ಮನೇಲಿ ರವೆ ಉಂಡೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಫಸ್ಟಿಗೆ ಏನು ಮಾಡಬೇಕು ಅಂದರೆ, ಮೊದಲು ಬಾಣಲಿ ಇಟ್ಕೋಬೇಕು. ಬಾಣಲಿ ಇಡೋಕ್ಕಿಂತ ಮುಂಚೆ ಮೊದಲು ಬೆಂಕಿ ಹಚ್ಕೋಬೇಕು. ಬೆಂಕಿ ಹಚ್ಕೊಂಡು ಆಮೇಲೆ ಬಾಣಲಿ ಇಡಬೇಕು. ಬಾಣಲಿ ಇಟ್ಕೊಂಡು ಆಮೇಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ನೀಟಾಗಿ ಕಾಯಬೇಕು. ಕಾಯೋ ತನಕ ಕಾಯಿರಿ, ಮತ್ತು ಗಡಿಬಿಡಿಯಿಂದ ಮಾಡ್ಕೋಬೇಡಿ. ನೋಡಿ ಈಗ ರವೆ ಎಲ್ಲ ಹಾಕ್ತಾಯಿದ್ದೀವಿ ಎಣ್ಣೆಗೆ. ಎಣ್ಣೆ ಕಾದಿತ್ತು ಆಲ್ರೆಡಿ, ರವೆ ಈಗ ಹಾಕ್ತಿದ್ದೀವಿ. ಈಗ ಇದಕ್ಕೆ ಒಂದು ಅರ್ಧ kg ರವೆ ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಹಾಕೋಣ ಬೇಡ. ನೋಡಿ ಈ ಥರ ನೀಟಾಗಿ ಅಲ್ಲಾಡಬೇಕು ಎಣ್ಣೆಯಲ್ಲಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರವೆ ಹಾಕೊಂಡು ನೀವು ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ರವೆ ಮಾತ್ರ ಹಾಕೋಬೇಕು. ಆಯಿತಾ, ಮತ್ತು ಜಾಸ್ತಿ ಎಲ್ಲ ಹಾಕೊಳಕ್ಕೆ ಹೋಗಬೇಡಿ. ನೋಡಿ ಈ ಥರ ನೀಟಾಗಿ ಅಲ್ಲಾಡಬೇಕು, ಬೇಯಬೇಕದು ಚೆನ್ನಾಗಿ. ನಿಮಗೆ ಎಣ್ಣೆ ಬೇಡ, ತುಪ್ಪ ಏನಾದರೂ ಬೇಕಾದರೆ ತುಪ್ಪ ಹಾಕೊಂಡು ಬೇಕಾದರೆ ಈ ಥರ ಹುರ್ಕೊಬೋದು. ನೀಟಾಗಿ ಮಿಕ್ಸ್ ಆಗಬೇಕು. ರವೆ ಮತ್ತು ಎಣ್ಣೆ ಹಾಕಿದರೆ ಎಣ್ಣೆ, ತುಪ್ಪ ಹಾಕಿದರೆ ತುಪ್ಪ, ಅವೆರಡು ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರಿಬೇಕು. ಅದು ಕೆಂಪಾಗಬೇಕು, ರವೆ ಫುಲ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಆವಾಗ ಟೇಸ್ಟ್ ಚೆನ್ನಾಗಾಗುತ್ತೆ. ಅರ್ಧಂಬರ್ಧ ಹುರ್ಕೊಂಡ್ರೆ ಒಂದು ಸ್ವಲ್ಪ ಹಸಿ ಬಿಸಿ ಆಗಿಬಿಡುತ್ತಲ್ಲ, ಚೆನ್ನಾಗಾಗಲ್ಲ. ಹಾಗಾಗಿ ನೀಟಾಗಿ ಹೀಗೆ ಅಲ್ಲಾಡ್ತಾನೆ ಇರಬೇಕು, ತಳ ಹಿಡಿಬಾರ್ದದು. ಇವಾಗ ಇದನ್ನ ಈ ಬಾಣಲಿಲಿ ಹುರಿತಾ ಒಂದು 20 ನಿಮಿಷ ಆಗಿದೆ. ಆವಾಗ ನೀಟಾಗಿ ಹುರಿದಿದ್ದೀನಿ, ಕೆಂಪು ಕಲರ್ ಬಂದಿದೆ. ಕೆಂಪು ಕಲರ್ ಬರೋ ತನಕನೂ ನೀಟಾಗಿ ಹುರಿಬೇಕು, ಇಲ್ಲಾಂದರೆ ಹಾಗೆ ಹಸಿ ಹಸಿ ಸ್ಮೆಲ್ ಬರುತ್ತೆ. ಒಂದು ಸ್ಮೆಲ್ ರಿಲೀಸ್ ಆಗುತ್ತೆ, ಚೆನ್ನಾಗಿರುತ್ತೆ ಫ್ಲೇವರು. ಆ ಥರ ಬರೋ ತನಕನೂ ನೀಟಾಗಿ ಹುರ್ಕೋಬೇಕು. ಹುರಿದು ಹೀಗೆ ಬಾಣಲಿಯಿಂದ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು. ರವೆನ ಹುರಿದಿರೋ ಬಾಣಲಿನೇ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕೊಬೇಕು. ಎಷ್ಟು ಕ್ವಾಂಟಿಟಿ ರವೆ ಇರುತ್ತೋ ಅದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಬಿಟ್ಟು ಹಾಕೊಬೇಕು. ನಾನಿಲ್ಲಿ ಅರ್ಧ kg ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು. ನೀರು ಜಾಸ್ತಿ ಹಾಕೊಬಾರ್ದು, ಒಂದು ಸ್ವಲ್ಪ ಹಾಕೊಬೇಕು. ಅದನ್ನ ನೀಟಾಗಿ ಕರಗಿಸ್ಬೇಕು. ನೀಟಾಗಿ ಹೀಗೆ ಕುದೀತಾ ಇರಬೇಕು. ಅದಕ್ಕೆ ಏಲಕ್ಕಿ ಸೇರಿಸ್ಬೇಕು. ಲವಂಗ ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಅಡ್ಡಿಲ್ಲ, ಏನಾಗಲ್ಲ. ನೀಟಾಗಿ ಕುದಿಸ್ಬೇಕು. ಅದು ಸ್ವಲ್ಪ ಮುಟ್ಟಿದಾಗ ನಾರು ಅನಿಸ್ಬೇಕು, ಅಲ್ಲಿ ತನಕನೂ ನೀಟಾಗಿ ಚೆನ್ನಾಗಿ ಕುದು ಬರ್ಸ್ಬೇಕು. ಇಲ್ಲ ಅಂದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಏಲಕ್ಕಿ ಹಾಕಿದ್ರೆ ಏಲಕ್ಕಿ ಸ್ಮೆಲ್ ಚೆನ್ನಾಗಿ ಬರುತ್ತಲ್ಲ, ಹಾಗಾಗಿ ರವೆ ಉಂಡೆ ತಿನ್ನುವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಲವಂಗ ಹಾಕಿದ್ರೂ ಅಷ್ಟೇ, ಫ್ಲೇವರ್ ಚೆನ್ನಾಗಿರುತ್ತೆ. ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಆ್ಯಡ್ ಮಾಡಲ್ಲ, ಅದು ಲವಂಗ ನನಗಿಷ್ಟ ಆಗಲ್ಲ. ಹಾಗಾಗಿ
ಇದು ನಾರ್ ಆಗಿದ್ಯಾ ಅಂತ ಒಂದ್ಸಾರಿ ಹಿಂಗ್ ಮುಟ್ಬಿಟ್ಟು ಹಿಂಗ್ ನೋಡ್ಕೋಬೇಕು. ಒಂದ್ ಸ್ವಲ್ಪ ಅಂಟ್ ಅನ್ಸಿದ್ರೆ ಬೇಕಾದವರು ಕಾಯಿನ ಆ್ಯಡ್ ಮಾಡ್ಬೋದು. ಕಾಯಿ ಆ್ಯಡ್ ಮಾಡಿದ್ರೆ ಸ್ಮೂತ್ ಆಗಿ ಬರುತ್ತೆ ರವೆ ಉಂಡೆ. ಅಕಸ್ಮಾತ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬರೀ ಸಕ್ಕರೆ ಪಾಕನೇ ಮಾಡ್ಕೊಂಡು ರವೆ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಆ್ಯಡ್ ಮಾಡ್ತಿದ್ದೀನಿ. ಕಾಯಿ ಹಾಕ್ಬಿಟ್ಟು ನೀಟಾಗಿ ಇನ್ನೊಂದ್ಸರಿ ನಾರ್ ಬರೋ ತನಕನೂ ಬೇಯಿಸ್ಕೊಬೇಕು. ಇಲ್ಲ ಅಂದರೆ ಉಂಡೆ ಕಟ್ಟಕ್ಕೆ ಆಗಲ್ಲ. ಕಾಯಿ ಹಾಕಿದಾಗ ನೀರಿನಂಶ, ಕಾಯಲ್ಲಿರೋ ನೀರಿನಂಶ ಪೂರ್ತಿ ಬಿಡತ್ತಲ್ಲ, ಹಾಗಾಗಿ ಸಕ್ಕರೆ ಪಾಕ ಗಟ್ಟಿಯಾಗಿರೋದು ಮತ್ತೆ ತೆಳುವಾಗುತ್ತೆ. ಹಾಗಾಗಿ ನೀಟಾಗಿ ಕಾಯೆಲ್ಲ ಅದ್ರ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬೇಯಿಸ್ಬೇಕು. ಮತ್ತೆ ಅದು ನಾರ್ ಬರೋ ತನಕನೂ ಮತ್ತೆ ನೀಟಾಗಿ ಬೇಯಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ನಾನು ಇಷ್ಟು ಹಾಕ್ತಾಯಿದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಇದು ಬೆಂಕಿ ಜಾಸ್ತಿ ಇರಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ನೀರಿರುತ್ತಲ್ಲ, ಲೈಟಾಗಿ ನೀರಿರುತ್ತದು, ಅದೆಲ್ಲ ಆರೋ ತನಕ ನೀಟಾಗಿ ಬೆಂಕಿ ಹತ್ರ ಲೋ ಫ್ಲೇಮಲ್ಲೇ ಗಾರಿಸ್ಬೇಕು. ಹೀಗಾದರೆ ಇದು ತಳ ಹಿಡಿಯುತ್ತೆ. ಹಾಗಾಗಿ ನೀಟಾಗಿ ಅಲ್ಲಾಡ್ತಾನೆ ಇರಬೇಕು. ಇಲ್ಲಾಂದರೆ ಫುಲ್ ಹೊತ್ತೋಗ್ಬಿಡುತ್ತೆ. ಹೊತ್ತೋಗಕ್ಕೆ ಬಿಡಬಾರ್ದು. ಇದೇ ಹದ ತಗೊಂಡು ಉಂಡೆ ಕಟ್ಟಬೇಕು. ಹಾಲು ಒಂದು ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಜೊತೆ ಸೇರಿಸಿ ಉಂಡೆ ಕಟ್ಟಬೇಕು. ಬಿಸಿನೇ ಉಂಡೆ ಕಟ್ಟಬೇಕು. ಇಲ್ಲ ಅಂದರೆ ಉಂಡೆ ಕಟ್ಟಕ್ಕಾಗಲ್ಲ, ಅದು ಗಟ್ಟಿ ಆಗಿಬಿಡುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್. ಚಿಕ್ಕ ಇದ್ರೆ ಚಿಕ್ಕ ಕಟ್ಟಿ, ಸ್ವಲ್ಪ ದೊಡ್ಡದು ಬೇಕಾದರೆ ದೊಡ್ಡ ಕಟ್ಬಿಟ್ಟು ಒಂದು ತಟ್ಟೆಯಲ್ಲಿ ನೀಟಾಗಿ ಇಟ್ಕೊಳ್ಳಿ. ರವೆ ಉಂಡೆ ಮಾಡಿ ಅರ್ಧ ಗಂಟೆ ಆಯಿತು ನೋಡಿ. ಎಲ್ಲವೂ ಗಟ್ಟಿಯಾಗಿದ್ದಾವೆ ನೀಟಾಗಿ. ಹಾಗೆ ಮತ್ತೆ ನೋಡಿ ಒಂದು ಸೈಜು ಸಣ್ಣ ಇದ್ದಾವೆ, ದೊಡ್ಡ ಇದ್ದಾವೆ. ಹಾಗೆ ನಿಮಗೆ ಮೀಡಿಯಮ್ ಯಾವ ಸೈಜಿಗೆ ಬೇಕಾರೋ ಆ ಥರ ಮಾಡ್ಕೋಬೋದು. ಇದು ಸಣ್ಣ ಕೂಡ ಮಾಡ್ಕೋಬೋದು, ದೊಡ್ಡದನ್ನು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದ್ದಾವಲ್ಲ ರವೆ ಉಂಡೆ. ನೋಡಿ ರವೆ ಉಂಡೆ ಈಗ ಒಡೆದು ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೋಡಿ ನೋಡಿ ಇನ್ನೊಂದ್ಸರಿ ಒಡೆದು ತೋರಿಸ್ತೀನಿ. ನೋಡಿ ಎಷ್ಟು ಸ್ಮೂತಾಗಿದೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಕರೆಕ್ಟು ಹದ ತಕ್ಕಂಗೆ ರೆಸಿಪಿನೆಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಆಯಿತಾ? ನೋಡಿ ನಾಯಿ ಕರೆದ್ಕೊಳ್ಳಿ ಹೆಂಗೆ ಓಡ್ಬರ್ತಾವಲ್ಲ. ನೋಡಿ 3 ನಾಯಿ ಹೆಂಗದವಂತ. ಮನೆ ಕೋಳಿ ನೋಡಿ ಗುದ್ದು ಹೊಡೆದು ಯಾವ ಥರ ಹೊಂಡ ಮಾಡತ್ತಂತ. ಒರ್ಲೆ ಹುಡ್ಕೋದು ಹೋಗಿ ನಿಂತ್ಕೊಂಡು ನೋಡ್ತೈತೆ. ಏನಪ್ಪ ನನಗೆ ಈ ಥರ ಕ್ಯಾಮ್ರಾ ಹಿಡಿತಾಯಿದ್ದೀರಲ್ಲ ಅಂತ. ನೋಡಿ ದರ್ಗ ಹಾಕಕ್ಕೆ ಹೋಗ್ಬೇಕು. ಅದಕ್ಕೆ ತಾಟು ಮತ್ತು ಗೊಬ್ಬರಕ್ಕೆ ಹಿಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮನೆದೊಂದು ಎತ್ತನ್ನು ಕಟ್ಟಾಕಿದ್ದೀವಿ. ಅದು ಸುತ್ತುವರ್ಸ್ಕೊಂಡು ಸುಮ್ಮನೆ ನಿಂತ್ಕೊಂಡೈತೆ. ಹಗ್ಗನೆಲ್ಲ ಒಂದು ಇದಕ್ಕೆ ಮರಕ್ಕೆ ಸುತ್ತುವರ್ಸ್ಕೊಂಡು ಅಲ್ಲ ನಿಂತ್ಕೊಂತ ಸುಮ್ಮನೆ ಹೋಗ್ತಾಯಿದ್ದೀವಿ. ಹಾಗೆ ಜಾನುವಾರು ಕಾಯ್ತಾ ಇದ್ದಾವೆ ನೋಡಿ. ತಡಿ ನಾನು ಬಂದು ಗೇಟ್ ಹಾಕ್ಕೊಂಡು ಹೋದೆ. ಹಾಗೆ ಹೊರಗಡೆ ನಿಂತ್ಕೊಂತ ನೋಡಿ ಅಷ್ಟು ಜಾನುವಾರು ಬರ್ತಾ ಇದ್ದಾವೆ. ಹಾಗೆ ಗೇಟ್ ಹಾಕ್ಯ ಅಂತ ಹೇಳಿದೆ ಅಕ್ಕಂಗೆ. ಹಾಗೆ ನೋಡಿ ಬರ್ತಾ ಇದ್ದಾವೆ. ಬೇಡ ಅಲ್ಲೇ ಏನಕ್ಕೋಸ್ಕರ ಒಳಗಡೆ ಬಿಡೋದು ಬೇಡ ಅಂದರೆ ಅಲ್ಲಿ ಬಿಟ್ಟರೆ ಹೂವಿನ ಗಿಡ ಎಲ್ಲ ತಿಂದು ಹಾಳು ಮಾಡ್ತಾವೆ. ಹಾಗಾಗಿ ಅದಕ್ಕೆ ದರ್ಗೆಲ್ಲ ಹಾಕ್ಕೊಂಡು ಬಿಡೋಣ ಅಂತ. ಈಗ ಅದಕ್ಕೆ ತಾಟು ಹಾಸ್ದಂಗೂ ಗಾಳಿಲಿ ತೂರ್ಕೊಂಡು ಹೋಗ್ತಿತ್ತು. ಹಾಗಾಗಿ ಈ ಕಡೆ ಗಾಳಿ ಹೋಗೋ ಕಡೆ ಹಾಸ್ಕೊಂಡೆ. ಹಾಗೆ ನಿಂತ್ಕೊಂತು ನೋಡಿ. ಈಗ ದರ್ಗೆ ಎಳಕ್ಕೆ ತುಂಬಬೇಕು. ಈಗ ಹಸಿದರೆ ಮಳೆ ಬಂದು ಹಸಿ ಆಗಿ ಹೋಗಿದೆ. ನೀರು ಕುಡಿದು ಹಸಿ ಮತ್ತು ಒಣಕ ಮಿಕ್ಸ್ ಮಾಡಾಕಿರಿ ಏನೂ ಆಗೋಲ್ಲ, ಒಳ್ಳೆ ಚೆನ್ನಾಗಾಗುತ್ತೆ ಕೊಟ್ಟಿಗೆಗೆ. ಆಯಿತಾ? ಅದೇ ಬರೀ ಹಸಿದೆ ಆದರೆ ಹೊತ್ಕೋಗೋಕ್ಕಾಗಲ್ಲ. ಒಣಕ ಮತ್ತು ಹಸಿ ಮಿಕ್ಸ್ ಮಾಡ್ಕೊಂಡು ಹೋದರೆ ಸ್ವಲ್ಪನೇ ಸಾಕು. ಹಾಗೆ ಜಾನುವಾರೆಲ್ಲ ಕಾಯ್ತಾ ಇದೆ ನೋಡಿ. ನಮ್ಮ ಪಕ್ಕದ ಮನೆ ವೇಸ್ಟ್ ಬಾಡಿ ಬರ್ತಾ ಇದೆ. ಹೇಗಂತ ಕೋಳಿ ಓಡೋಗ್ತಿದೆ ಹೆದ್ರಿ ಅವ್ನು ನೋಡಿ. ವೇಸ್ಟ್ ಬಾಡಿ ಇದೆ ಒಂಚೂರು ನೋಡಿ ಹೇಗೆ ಹೇಳ್ತದೆ. ಈಗ ತಾಟ್ ಕಟ್ತಾಯಿದ್ದೀವಿ. ಈ ಥರ ಕಟ್ಕೋಬೇಕು ನೀಟಾಗಿ, ಉದುರೋಗ್ದಿದ್ದಂಗೆ ಮತ್ತು ತಾಟಲ್ಲ.
ನೋಡಿ ಈ ಥರ. ಮತ್ತು ಗಂಟಕ್ಕೆ ಏನದಲ್ಲ ಸರ್ಗಣಿಕೆ ಹಾಕಿಂಡ್ರೆ ಸಾಕು, ಎಳೆಯೋಕ್ಕೆ ಸುಲಭ ಆಗುತ್ತೆ. ಹಂಗಾಗಿ ನೋಡಿ ಎಲ್ಲ ಹಾಕ್ತೀವಲ್ಲ ಒಳಗಡೆ ಒಂದು ಸರಿ ತಗೊಂಡು ಈ ಥರ ಎಳ್ಕೊಂಡು ಸರ್ಗುಣಿಕೆ ಹಾಕಿದ್ರೆ ಆಯಿತು. ಆಯಿತಾ. ನೋಡಿ ನಮ್ಮ ಹಾಳೆಕೊಟ್ಟೆ, ಮಲೆನಾಡು ಸೈಡಿನ ಹಾಳೆಕೊಟ್ಟೆ ನೋಡಿ ಹೇಗೆ. ಹಾಳೆಕೊಟ್ಟೆ ಇದ್ದರೆ ಏನೋ ಒಂಥರ ಖುಷಿ ಅಲ್ಲ, ಯಾಕೆಂದರೆ ಹೊರ್ಚಲ್ಲ. ಅಲ್ಲಿಗಡೆ ಒಂದು ಬಟ್ಟೆ ಹಾಕೊಂಡ್ರೆ ಅದಕ್ಕೆ ಹೊರಿಸಿದ್ರು ತಂಗಿ ಹೊತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ತಾಟ್ ಮಾತ್ರ ದೊಡ್ಡ ಆಯ್ತಲ್ಲ, ತೆರಿಗೆ ತುಂಬಿದ್ದು ಜಾಸ್ತಿ ಆಯಿತು ಅಲ್ಲ ನೋಡಿ. ಚೂರು ಕಾಲು ಸ್ಲಿಪ್ ಆದರೆ ಏನಿಲ್ಲ, ಹಲಸಿನಕಾಯಿ ಬಿದ್ದಿರೋ ಥರ ಬಿದ್ದಿರ್ತೀನಿ. ಆಮೇಲೆ ಅದಕ್ಕೆ ನಿಧಾನ ಬಂದೆ ಕೊಟ್ಟಿಗೆಗೆ ಹಾಕ್ಕೊಂಡು ನೋಡಿ ನಮ್ಮ ಮುನ್ನನವರು ಬಾಲಗುಂಡ ಆಡಿಸ್ತಿದ್ದಾರೆ. ವೆಲ್ಕಮ್ ಬನ್ನಿ ಅಂತಿದ್ದಾರೆ. ಹಾಕ್ಕೊಂಡೆ ಬಿಚ್ಚಬೇಕಲ್ಲ ಈಗ. ಸರ್ಗುಣಿಕೆ ಹೇಳಿದ್ರೆ ಆಯಿತು. ಹಾಗೆ ನಾನು ಹೇಗೆ ಗಂಟೆ ಹಾಕಿದ್ನೋ ಅದನ್ನ ಎಳೆದು ಬಿಟ್ರೆ ಆಯಿತು, ಸಲೀಸ ಬರುತ್ತೆ. ಹಾಗೆ ಅದರಲ್ಲಿ ಒಂದು ಬಾಲ್ ಥರದ್ದು ಒಂದು ಕಾಯಿ ಇತ್ತು ನೋಡಿ. ಇದೇನು ಕಾಯಿ ಅಂತ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಹೊಡೆದ್ರೆ ಹಂಗೆ ಹೊಡೆದೇ ಹೋಯ್ತು. ಹಂಗೆ ನೋಡಿ ಹೊಡಿತೀನಿ ನೋಡಿ, ಹೊಡೆದೇ ಹೋಯ್ತು. ನೋಡಿ ಮತ್ತೀಗ ಒಂದೇ ತಾಟ್ ತಂದಿರೋದಲ್ಲ, ಇನ್ನೊಂದು 4-5 ತಾಟ್ ತರೋದಿದೆ. ಹಂಗಾಗಿ ಈಗ ಹೋಗ್ತಾಯಿದ್ದೀನಿ. ಒಂದು ತಾಟಿಗೆಲ್ಲ ಕೊಟ್ಟಿಗೆ ಕವರ್ ಇದನ್ನ ದರ್ಗನ ಹಾಸೋಕ್ಕಾಗಲ್ಲ. ಹಾಗಾಗಿ ಆಚೆಗೆ 2 ತಾಟ್ ಹಾಕ್ಕೊಂಡ್ರೆ ಬೇಗ ಕವರ್ ಮಾಡ್ಬೋದು. ಹಾಗಾಗಿ ಆಯಿತಾ. ನೋಡಿ ಇದೊಂದು ವೇಸ್ಟ್ ಬಾಡಿ ನೋಡಿ ಹೇಗಿದೆ ಆಯಿತಾ. ನಮ್ಮನೆ ವೇಸ್ಟ್ ಬಾಡಿ. ನಮ್ಮನೆ ನಾಯಿ ನೋಡಿ ಎಂಥದ್ದು ಕೆದರ್ಕೊಂಡು ನಂಜುಳ ತಿಂತೈತೆ ನೋಡಿ. ನಂಜುಳ ಹುಡ್ಕೋದು ನೋಡಿ, ಕೆದ್ರದು ನೋಡಿ, ಕೆದ್ರಿ ಎಲ್ಲ ಇಟ್ಕೊಂಡೈತೆ, ನಂಜುಳ ಹುಡುಕ್ತೈತೆ. ಅಯ್ಯೋ ನೋಡಿ ಜನ ನೋಡಿ ಎಲ್ಲ ಕಾಯ್ತಾ ಇದ್ದಾವೆ. ಅಯ್ಯೋ ಬೇಗ ಬಿಡ್ರು, ಬಿಸಿಲು ಕಾಸ್ತಾ ಇದ್ದಾವೆ. ಕುಡಿ ಬಿಸಿಲಲ್ಲ, ಇಳಿ ಬಿಸಿಲಲ್ಲ ಈಗ ಸಂಜೆ ಅಷ್ಟೊತ್ತಿಗೆ. ಹಾಗಾಗಿ ಬಿಸಿಲು ಕಾಸ್ತಾ ನಿಂತ್ಕೊಂಡೆ ಒಳ್ಳೆ ಚೆನ್ನಾಗಿ. ಈಗ ದರ್ಗೆಲ್ಲ ಹಾಕ್ಕೊಂಡಿದ್ದನ್ನು ಈಗ ನೀಟಾಗಿ ಹೊರಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಕಡೆ ಬರೋ ಹಾಗೆ ಹರಡಬೇಕಲ್ಲ ನೀಟಾಗಿ. ನೋಡಿ ಹರಡ್ದಂಗೂ ಕೋಳಿ ಎಲ್ಲ ಕೆದರಿ ಎಲ್ಲ ಹಾಳು ಮಾಡಿ ಹಡಿತಾ ಇರ್ತಿದ್ದಾವೆ ನೋಡಿ. ಇಲ್ಲೆಲ್ಲ ಇದು ಬಂದುಬಿಟ್ಟು ತೇರು ಹೂವು ಅಂತ. ಇದು ಹೇಗಿರುತ್ತೆ ಅಂತ ಹೂವು ನೋಡಿ ಈ ಥರ ಇರುತ್ತೆ ನೋಡಿ. ತೇರು ಹೂವು ಅಂತ ಇದು ನೋಡಿ, ಈ ಥರ ಇರುತ್ತೆ. ಇದು ಒಳ್ಳೆ ಚೆನ್ನಾಗಿ ಹೂ ಬಿಡುತ್ತೆ. ಒಂದು ಮಿನಿಮಮ್ ಅಂದರೆ ಒಂದು 2 ತಿಂಗಳು ಹೂ ಬಿಡುತ್ತೆ ಇದು, ಎಷ್ಟು ಚೆನ್ನಾಗಂತ. ಸುಮಾರು ದೇವ್ರ ಫೋಟೋಕ್ಕೆ ಮತ್ತು ಎಲ್ಲದಕ್ಕೂ ಮುಡಿಸ್ಬೋದು. ಹಾಗೆ ನೋಡಿ ಬನ್ನಿ ತೋರಿಸ್ತೀನಿ. ಈಗ ಇಲ್ಲಿ ಮಂಗಲ್ಲ ಎಳ್ನೀರು ಕೆಡ್ಗಿ ಯಾವ ಥರ ಹಾಳು ಮಾಡಿದಾವಂತ. ಮಿನಿಮಮ್ ಅಂದರೆ ಹಿಂದಿನ ವಿಡಿಯೋದಲ್ಲಿ ಎಳ್ನೀರೆಲ್ಲ ಕೆಡಗಿದ್ದಾವೆ ಅಂತ. ಈಗ ನೋಡಿ ಹೆಂಗೆ ಕೆಡಗಿದಾವಂತ. ಇದು ನೋಡಿ ಎಷ್ಟು ಹಾಳು ಮಾಡಿದಾವಂತ. ಇದು ನೋಡಿ ಅಲ್ಲಿ ಕೂತ್ಕೊಂಡಿದ್ದೆ ನೋಡಿ ಹೆಂಗೆ ಹೋಗ್ತಿದ್ದೆ ನೋಡಿ. ನೋಡಿ ಹೆಂಗೆ ಕೆಡಗಿದಾವಂತ. ಇದು ನೋಡಿ ಇಲ್ಲಿ ಎಷ್ಟು ಕೆಡಗಿದಾವೆ ನೋಡಿ ಎಳ್ನೀರು ಅಂತ. ಇದು ನೋಡಿ ಇಲ್ಲಿ ನೋಡಿ 3 ಎಳ್ನೀರು ಕೆಡಗಿವೆ. ಆಲ್ರೆಡಿ ಮೇಲ್ಗಡೆ ಒಂದು ಇಟ್ಟಿರ್ಬೇಕಂತ ಮಾಡಿದ್ದೀನಿ. ಮೇಲ್ಗಡೆ ಒಂದು ಹ್ಯಾಡದ ಮೇಲೆ ಇತ್ತು, ಅದು ಕೆಳಗೆ ಬಿದ್ದಿದೆ. ಇದು ನಮ್ಮ ಅಜ್ಜರ ಮನೆ, ನಮ್ಮ ಅಪ್ಪಾಜಿನ ಅತ್ತೆ ಮನೆ ಇದು. ಹಾಗಾಗಿ ಅಲ್ಲೇ ಪಕ್ಕಕ್ಕೆ ಇರ್ತೀವಲ್ಲ, ಹಾಗಾಗಿ ಮಂಗ ಏನಾರು ಬಂದಾಗ ಓಡ್ಸೋಕ್ಕೋಸ್ಕರ ಬರ್ತೀವಿ ಅಷ್ಟೇ. ಬಿಟ್ಟರೆ ಮತ್ತು ಬೇರೆ ಟೈಮಲ್ಲಿ ಏನು ಬರಲ್ಲ. ಮಂಗ ಏನು ಬೇರೆ ಟೈಮಲ್ಲಿ ಬರಲ್ಲ. ಹಾಗಾಗಿ ಈಗ ಬಂದಿರೋದು ಆಯಿತಾ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಓಕೆ, ಬಾಯ್, ಟೇಕ್ ಕೇರ್.